ಗುರು ಇಲ್ಲದೆ ಏನು ನಡೆಯಕ ಸಾಧ್ಯನೇ ಇಲ್ಲ. ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನ ನೀಡುವಾತನೇ ಗುರು ಸಮರ್ಥ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕೆಯ ಚಕ್ಷುರ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಅಂತ ವೇದ ಆಗಮ ಉಪನಿಷತ್ತುಗಳು ಬಹಳಷ್ಟು ಹೇಳ್ಕೊಂತ ಬಂಧುಗಳೇ, ಶಾಲೆಗೆ ಹೋಗಿರ್ತಕ್ಕಂಥ ಮೌನೇಶನಿಗೆ 8 ವರ್ಷಗಳು ತುಂಬಿದ್ದಾವೆ. ಯಾವಾಗ 8 ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ, ಅವಾಗ ಒಂದು ಸಂಸ್ಕಾರವನ್ನು ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ 8ನೇ ವರ್ಷಕ್ಕೊಂದು ಸಂಸ್ಕಾರ ಅಂತಿರ್ತೈತಿ. ಅದಕ್ಕೆ ಏನಂತ ಕರೀತಾರ ಅಂದ್ರ ಉಪನಯನ ಅಂತ ಕರೀತಾರ ನೋಡ್ರಿ. ಇದು ಧರ್ಮದ ಒಂದು ಸಂಸ್ಕಾರ. ಹಾಗೆ ಯಾವಾಗ 8 ವರ್ಷ ತುಂಬಿತು, ಶೇಷಮ್ಮನವರು ಸಜ್ಜನದ ಪರಪ್ಪಜ್ಜ ಕುಳಿತುಕೊಂಡು ವಿಚಾರ ಮಾಡಿದರು. ಈ ಪಂಚಾಳ ವಿಶ್ವಕರ್ಮದಲ್ಲಿ 8ನೇ ವರ್ಷಕ್ಕೆ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತಾರೆ. ಮಾತಾಡಬೇಡ. ಅದು ವೀರಶೈವ ಲಿಂಗಾಯತ ಧರ್ಮದಲ್ಲಿನೂ ಕೂಡ 8ನೇ ವರ್ಷಕ್ಕೆ ಒಂದು ಸಂಸ್ಕಾರದ. ಅಲ್ಲಿ ಜನಿವಾರ ಹಾಕ್ತಾರ, ಇಲ್ಲಿ ಲಿಂಗ ಧಾರಣೆಯನ್ನ ಮಾಡ್ತಾರೆ. ಅದರಲ್ಲಿ ಗರ್ಭದಿಂದ ಸಾಯುವವರೆಗೆ ಸಂಸ್ಕಾರವನ್ನ ಕೊಡಾಕ ಬರುವುದಿಲ್ಲ, ಕೊಟ್ಟಿಲ್ಲ ಆ ಧರ್ಮದೊಳಗೆ. ಬಹಳ ಕಟ್ಟುನಿಟ್ಟರಿ ಅವ್ರದ್ದು. ಸತ್ರ 11 ದಿವಸ ಏನು ಮಾಡಾಪ್ಲೆ ಇಲ್ಲಿ ಇವರು ಸೂತಕಗಳಂತಿರ್ತಾವ. ಮರಣ ಸೂತಕ ಸತ್ರ ಭಾಳ ಪಜಿತಿ ಇವ್ರು ಊರಾಗ ಮಂಡ್ಯಾಗ. ನಮ್ಮದೇನಿಲ್ಲ, 3 ದಿವಸ ಆಯ್ತನ ಗುರುಗಳ ಕರ್ಕೊಂಬಂದಿವೇನ, ರುದ್ರಾಭಿಷೇಕ ಮಾಡಿದೀವೇನ, ಮನಿ ತುಂಬ ದುಳ್ಪಾದ ಕೊಳದಿವಂದ್ರೆ ಜೈ ಹಿಂದ್ ಅಂದಿವಿ ಅಂದ್ರೆ ಮುಗಿತು, ಎಲ್ಲ ನಿವಾರಣೆ ಆಯ್ತು. ಗುರು ಪಾದ ಹಾಕಿದ್ರೆ ಸಾಕು. ನೀನಿಟ್ಟ ನೆಲವೇ ಸುಕ್ಷೇತ್ರ ಜಲ ಪಾವನ ತೀರ್ಥ. 8ನೇ ತಿಂಗಳಿಗೆ ಗುರುಗಳಿಗೆ ಕರೆಸಿ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿಸ್ತೀವಿ ನಾವು. ಮಾಡಿಸಿರಿ ಇಲ್ಲ ಮತ್ತೆಲ್ಲರೂ. ಗರ್ಭವತಿಯಾದ 8ನೇ ತಿಂಗಳಿಗೆ ಒದ್ದಾಗ 8ನೇ ತಿಂಗಳಿಗೆ ಲಿಂಗ ದೀಕ್ಷೆ ಮಾಡ್ತೀವಿ ಗರ್ಭಕ್ಕೆ, ಕೂಸಿಗೆ. ಆ ಲಿಂಗ ದೀಕ್ಷೆ ಮಾಡಿದ ಬಳಿಕ ಗರ್ಭಕ್ಕೆ ಲಿಂಗ ಕಟ್ಟಿದ ಬಳಿಕ ಆ ಲಿಂಗನೂ ಕೂಡ ತಾಯಿ ಪೂಜೆ ಮಾಡ್ತಾಳ. ಹಡದ ಮೇಲೆ ಆ ಕೂಸಿನ ಲಿಂಗ ತನ್ನ ಲಿಂಗ ಎರಡೂ ಪೂಜೆ ಮಾಡ್ತಿರ್ತಾಳ. ಯಾವಾಗ ಆ ಕೂಸು ದ್ವಾಡದಾಗ 8 ವರ್ಷ ಆಕೈತಲ್ಲ, ಗರ್ಭಕ್ಕೆ ಕಟ್ಟಿದ ಪೀಠಕನೇ ಅದಕ್ಕೆ ಮತ್ತೆ ಮರಳಿ ಸಂಸ್ಕಾರ ಕೊಡ್ತಾರೆ. ಅದಕ್ಕೆ ದೀಕ್ಷಾ, ಅಯ್ಯಾಚಾರ, ಲಿಂಗ ದೀಕ್ಷೆ ಅಂತ ಕರ್ಕೊಂತ ಬರ್ತಾರೆ. ಹಂಗ ಇಲ್ಲಿನೂ ಕೂಡ ಪಂಚಾಳ ಕುಲದಲ್ಲಿ 8 ವರ್ಷದ ಮಗುವಿಗೆ ಉಪನಯನ ಅಂತ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಮುಂಜಿ ಅಂತ ಕರೀತಾರೆ. ಉಪನಯನ ಅಂದ್ರೆ ಏನು? ಉಪ ಅಂದ್ರ ಸಮೀಪ, ಉಪ ಅಂದ್ರ ಹತ್ತಿರ, ಸಮೀಪ. ನಯನ ಅಂದ್ರ ಕಣ್ಣು. ದೇವರ ಸಮೀಪ ಕಣ್ಣುಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗೆ ಉಪನಯನ. ಕಣ್ಣಿಗೆ ಯಾಕಂದ್ರ ಮನಸ್ಸು ಕೆಡೋದು ಕಣ್ಣಿನಿಂದಲೇ. ಕಣ್ಣಿಲ್ಲ ಅಂದ್ರೆ ಯಾವ ಭಾವನೆಗಳು ಅರಳಂಗಿಲ್ಲ, ಗೊತ್ತಾಗಂಗಿಲ್ಲಲ್ಲ. ಇದ್ರ ರೂಪ ಹೆಂಗದ, ಸೌಂದರ್ಯ ಹೆಂಗದ ಅನ್ನೋದು ಕಣ್ಣಿನಿಂದ ಮೆಸೇಜ್ ಮೆದುಳಿಗೆ ಕಳಿಸ್ತದ. ಆ ಮೆಸೇಜ್ ಮೆದುಳಿಗೆ ಹೋದಾಗ ಆ ಮೆದುಳನ್ನ ಗ್ರಹಿಸಿಕೊಂಡು ಮನಸ್ಸಿಗೆ ಕೊಟ್ಟು ಕಳಿಸ್ತದ ಆ ಸಂದೇಶವನ್ನು. ಒಂದು ಯಾವುದೋ ಚಲೋ ಐತಂತ ತಿಳ್ಕೊ, ಅದು ಭಾಳ ಚಲೋ ಐತೆ ನೋಡು ಅಂತ ಮೆಸೇಜ್ ಮನಸ್ಸಿಗೆ ಕಳಿಸ್ತದೆ.
ಮೆಸೇಜ್ ಯಾವಾಗ ಈ ಮನುಷ್ಯಗೆ ಕಳಿಸ್ತದಲ್ಲ, ಮನಸ್ಸು ಅನ್ನೋದಿಂದ ಬಾಸ್ ಇದ್ದಂಗ ಒಳಗ. ಪಂಚ ಇಂದ್ರಿಯಗಳಂದ್ರೆ ಅವ್ರ ಕೈಯಾಗಿನ ಕೆಲಸ ಮಾಡೋರು. ಬಾಸ್ ಆರ್ಡರ್ ಮಾಡ್ತದ, ಕಣ್ಣು ನೋಡ್ತದ, ಮೆದುಳಿಗೆ ಹೋಗ್ತದ, ಮೆದುಳು ಮನಸ್ಸಿಗೆ ಕಳಿಸ್ತದ. ಆ ಮನಸ್ಸು ಹೇಳ್ತದ, ಏಯ್ ಅದು ಹೂ ಭಾಳ ಚಲೋದ, ಕೆತ್ತಗೋ ಯಾರು ಇಲ್ಲ ಅಂತ ಕೈಗೆ ಆದೇಶ ಮಾಡ್ತದ. ನೋಡ್ರಿ, ಕಣ್ಣಿನಿಂದಲೇ. ಅದಕ್ಕೆ ಬಸವಣ್ಣವ್ರು ಭಾಳ ಚಂದ ಹೇಳಿದರು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಏನು? ಕೆಟ್ಟದ್ದನ್ನು ನೋಡಾಕ ಹೋಗಲಿಲ್ಲ. ಕಿವಿಗಳ ತುಂಬಿದ ಬಳಿಕ ಮತ್ತೊಂದು ಕೇಳಲಿಲ್ಲ. ಭಾವದೊಳಗ ಭಗವಂತನೇ ತುಂಬಿದ ಬಳಿಕ ಮತ್ತೊಂದೇನು ನೋಡಲಿ ಅನ್ನುವಂಥ ರೀತಿ ಒಳಗ ಹೇಳಿದರು. ಶರಣರ ಸಂತರು ಮಹಂತರು ಹಂಗಾಗಿಲ್ಲವು. ಭಾವದ ತುಂಬ, ಮನಸ್ಸಿನ ತುಂಬ ಭಗವಂತನನ್ನೇ ವ್ಯಾಪಿಸಿಕೊಂಡು ಬಿಟ್ಟಾರವರು. ಮತ್ತೊಂದು ಏನು ಒಳಗೆ ಹೋಗಕ್ಕೆ ಆಗಲಾರದಷ್ಟು ವ್ಯಾಪಕವಾಗಿ ಬೆಳೆದು ಬಿಟ್ಟದ ಒಳಗ. ಒಮ್ಮೆ ಸಂತ ತುಕಾರಾಮರಿಗೆ ಪಂಡ್ರಾಪುರಕ್ಕೆ ಹೋದ ಭಕ್ತ ಒಂದು ಭಗವದ್ಗೀತೆ ತಂದನಂತ. ಸಂತ ತುಕಾರಾಮರು ಭಜನೆ ಮಾಡಿ ಕುಂತಿದ್ರು, ನಮಸ್ಕಾರ ಮಾಡಿ ಓದ ಗ್ರಂಥವನ್ನು ಕೊಟ್ಟ. ಸ್ವಾಮಿ ಅಂದ್ರು, ಬರೀಪ್ಪ ಯಾರು ಇಲ್ಲ ಸ್ವಾಮಿ, ನಾವು ಈ ಭಗವದ್ಗೀತೆ ತಂದೀವಿ, ನಮಗಿದ್ರಾಗ ಏನು ತಿಳಿದು ನೀವು ಬಹಳ ದೊಡ್ಡ ಸಂತರು ಅಂತ ತಿಳ್ಕೊಂಡು ನಿಮಗೆ ತಂದು ಕೊಟ್ಟಿವಿ, ಅದನ್ನು ತಗೊಳ್ಳಿ ಸ್ವೀಕಾರ ಮಾಡಿ ಅಂತ ಹೇಳಿ